ಎಲ್ಲರಿಗೂ ಪ್ರೇಜ್ ದಿ ಲಾರ್ಡ್. ದೇವರ ನಾಮಕ್ಕೆ ವಂದನೆ ಸಲ್ಲಿಸುತ್ತೇನೆ. ನನ್ನ ಒಂದು 2 ಅಥವಾ 3 ಚಿಕ್ಕ ಸಾಕ್ಷಿನ ಹೇಳ್ತೇನೆ. ಈ ವರ್ಷ ನಡೆದಿದೆ ಅಷ್ಟೇ, ಹಳೆದೇನು ಹೇಳಕ್ಕೆ ಹೋಗೋದಲ್ಲ. ಆ್ಯಕ್ಚುಲಿ ನನ್ನ ಮೊದಲನೇ ಸಾಕ್ಷಿ ಏನಂದರೆ, ನಾನಿಲ್ಲಿ ಜೀವಂತ ನಿಂತಿರೋದಷ್ಟೇ. ನಾನು ಜೀವಂತ ನಿಂತಿದೆ ಅಂದರೆ ನನ್ನ ದೇವರ ಮಹಿಮೆ, ದೇವರ ಕೃಪೆ. ಯಾಕೆಂದರೆ ನಾನು ಬ್ಯಾಂಕಲ್ಲಿ ಕೆಲಸ ಮಾಡೋದು. ಇಲ್ಲಿಂದ ಬಳ್ಳಾರಿಯಿಂದ ಒಂದು 32 ಕಿಲೋಮೀಟ್ರು ತಾಳೂರು ಗ್ರಾಮ ಅಂತಿದೆ. ಇಲ್ಲಿಂದ ಡೈಲಿ ಬೈಕಲ್ಲೇ ಓಡಾಡ್ತೀನಿ, ಹೆಲ್ಮೆಟ್ ಹಾಕೋದಿಲ್ಲ. ಇಲ್ಲಿಂದ ಅಪ್ ಟು ತಾಳೂರುವರೆಗೆ 4 ವಿಲೇಜ್ ದಾಟ್ಕೊಂಡು ಹೋಗ್ಬೇಕು ನಾನು. ಶ್ರೀಧರಗಡ್ಡೆ, ಕೊರ್ಲಗುಂದಿ, ಹಂದಿಹಾಳು, ಚಾನಾಳು ಅಂತೇಳಿ 4 ವಿಲೇಜ್ ದಾಟ್ಕೊಂಡು ನಾನು ಅಲ್ಲಿ ಹೋಗ್ಬೇಕು. ಕೊರ್ಲಗುಂದಿವರೆಗೆ ರೋಡ್ ಏನು ತುಂಬ ಚೆನ್ನಾಗಿದೆ, ಫುಲ್ ಹೈವೇ ರೋಡು. ಎಷ್ಟು ಸ್ಪೀಡ್ ಹೊಡೆದ್ರೂ ಅಷ್ಟು ಸ್ಪೀಡ್ ಹೋಗುತ್ತೆ ಗಾಡಿಗಳು, ಆ ಥರ ರೋಡು. ಅಲ್ಲಿಂದ ರೋಡ್ ಚೆನ್ನಾಗಿಲ್ಲ. ಈ ವರ್ಷ ಏನಂದರೆ 2024 ಜೂನ್ನಲ್ಲಿ ನಾನು ಟ್ರಾನ್ಸ್ಫರ್ ಆಗಿ ಬಳ್ಳಾರಿಯಿಂದ ಟ್ರಾನ್ಸ್ಫರ್ ಆಗಿ ಅಲ್ಲಿಗೆ ಹೋದೆ. ಡೈಲಿ ಬೈಕಲ್ಲಿ ಓಡಾಡ್ತಿದ್ದೆ. ಈ ರೀಸೆಂಟಾಗಿ ಒಂದು 6 ಮಂತ್ಸ್ ಆಯಿತು ಹೊಸ ಬೈಕ್ ತೊಗೊಂಡೆ, ಪಲ್ಸರ್ ಬೈಕು. ದೇವರು ಅದನ್ನು ಆಶೀರ್ವದಿಸಿದ್ದಾನೆ. ಆ ಬೈಕಲ್ಲಿ ಡೈಲಿ ಹೋಗ್ತಾ ಇರಬೇಕಾದ್ರೆ ಆ ರೋಡಲ್ಲಿ ಬಸ್ಸು, ಲಾರಿ ಎಲ್ಲ ಓಡಾಡ್ತವೆ. ನಾನು ನೋಡೋಂಗೆ ಒಂದು 2-3 ಆ್ಯಕ್ಸಿಡೆಂಟಲ್ಲಿ ಇಬ್ಬರು ಸ್ಪಾಟ್ ಔಟ್ ಆದರು. ಅದೇ ರೋಡಲ್ಲಿ ನಾನು ನಮ್ಮ ಕೊಲೀಗ್ಸ್ ಎಲ್ಲ ಓಡಾಡ್ತಿದ್ವಿ. ಭಾಳ ಸಲ ನಾನೇ ಸಿಂಗಲಾಗೆ ಓಡಾಡ್ತಿದ್ದೆ. ಒಂದು 2-3 ಸಲ ನನಗೂ ಆ್ಯಕ್ಸಿಡೆಂಟ್ ಆಗೋ ಸಮಯದಲ್ಲಿ ದೇವರು ನಾನು ತಪ್ಪಿಸಿದ. ಹೆಂಗೆ ಅಂದರೆ, ನಾನು ಡೈಲಿ ನಮ್ಮ ವೈಫ್ ಆಗಲಿ ನಮ್ಮ ಆಂಟಿ ಆಗಲಿ ಡೈಲಿ ಹೋಗ್ಬೇಕಾದ್ರೆ ಪ್ರೇಯರ್ ಮಾಡ್ಕೊಂಡು ಹೋಗಪ್ಪ ಅಂತ ಸರ್ ಅಂತೇಳಿ ಪ್ರೇಯರ್ ಮಾಡ್ಕೊತಿದ್ದೆ. ಬೈಕಲ್ಲಿ ಕೂತ ಮೇಲೂ ದೇವ್ರನ್ನ ಆರಾಧನೆ ಮಾಡ್ಕೊಂತ ಹೋಗ್ತಾ ಇದ್ದೆ. ಹೋಗ್ಬೇಕಾದ್ರೆ ಶ್ರೀಧರಗಡ್ಡೆ ದಾಟಿದ ಮೇಲೆ ಒಂದು ಬಾಲಾಜಿ ಕ್ಯಾಂಪ್ ಅಂತೇಳಿ ಟೆಂಪಲ್ ಬರುತ್ತೆ. ಅದು ದಾಟಿದ ಮೇಲೆ ಫುಲ್ ಸ್ಪೀಡಲ್ಲಿದೆ, 98 ಸ್ಪೀಡಲ್ಲಿದ್ದೀನಿ. ಒಂದು ಟ್ರ್ಯಾಕ್ಟ್ರ್ ಲೆಫ್ಟ್ ಸೈಡಿಂದ ಫುಲ್ ಟರ್ನ್ ಹೊಡೆದ್ಬಿಡ್ತು ಹೈವೇ ರೋಡಲ್ಲಿ. ನಾನು ಫುಲ್ ಸ್ಪೀಡಲ್ಲಿದ್ದೀನಿ. ಹಿಂದೆ ಒಂದು 2 ಟೂ ವೀಲರು, ನಾನು ಮುಂದೆ 2 ವೀಲರು. ಬ್ರೇಕ್ ಹೊಡೆದ್ರೆ ಹಿಂದಿನ ಟೈರ್ ಹಿಂಗೆ ಫುಲ್ ಟರ್ನ್ ಆಗಿಬಿಟ್ಟಿದೆ, ಫುಲ್ ಸೌಂಡ್ ಬಂದುಬಿಟ್ಟಿದೆ. ಆ ಹಿಂದಿನವರೆಲ್ಲ ಫುಲ್ ಅರಸ್ತಾ ಇದ್ದಾರೆ. ಟ್ರ್ಯಾಕ್ಟರ್ ಬಂದು ನಿಂತೇ ಬಿಟ್ಟಾನೆ, ರೋಡಲ್ಲಿ ನಿಂತುಬಿಟ್ಟಿದ್ದಾನೆ ಸೆಂಟ್ರಲ್ಲಿ ಬಂದು. ಅವನು ನೋಡಿಲ್ಲ, ನಾನು ನೋಡಿಲ್ಲ. ನಾನು ಫುಲ್ ಸ್ಪೀಡಲ್ಲಿದ್ದೀನಿ, ಅವನು ಯಾರಿಲ್ಲ ಅಂತೇಳಿ ಅವನು ಅಡ್ಡ ಬಂದುಬಿಟ್ಟ. ನನ್ನ ದೇವರ ಕೃಪೆ, ಆರಾಧನೆ ಮಾಡ್ಕೊಂತ ಹೋಗ್ತಾ ಇದ್ದೆ. ಪ್ರಕಾಶ್ ಹಾಲ್ಮಿಡಿ ಅವರ ಹಾಡೋದ ಒಂದು ಹಾಡಿದೆ, ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ಅಂತ. ಅದು ಯಾವಾಗಲೂ ಆಡ್ಕೊಂಡು ಹೋಗ್ತೀನಿ. ನಾನು ಗಾಡಿಯಲ್ಲಿ ಕೂತ್ಕೊಂಡ್ರೆ ಫಸ್ಟ್ ಅದೇ ಸಾಂಗೇ ಆಡ್ಕೊಂತ ಹೋಗ್ತಾ ಇರ್ತೀನಿ. ಅಲ್ಲಿ ನಾನು ತಾಳೂರು ಮುಟ್ಟೋವರೆಗೂ ಅದೇ ಸಾಂಗ್ ಆಡ್ತಾ ಇರ್ತೀನಿ. ರಕ್ತ ಕೋಟೆಯಲ್ಲಿ ನನ್ನನ್ನು ಮರೆ ಮಾಡಿದೆ ಅಂತೇಳಿ ಹಾಡ್ಕೊಂತ ಹೋಗ್ತಾ ಇರಬೇಕಾದ್ರೆ ಅದೊಂದು ಸಲ ಆ ಟ್ರ್ಯಾಕ್ಟರ್ ಒಂದು ಸಲ ನೆಕ್ಸ್ಟ್ ಟೈಮು ಒಂದು ಲಾರಿನೇ ಅಡ್ಡ ಬಂತು ನನಗೆ. ಫುಲ್ಲು ಎದುರು ಬಂದುಬಿಟ್ಟಿದ್ದಾನೆ. ಅವನು ಓವರ್ಟೇಕ್ ಮಾಡ್ಕೊಂತ ಅವನು ಬಂದಿದ್ದಾನೆ, ನಾನು ಸ್ಪೀಡಲ್ಲಿದ್ದೀನಿ. ಅಲ್ಲಿ ಒಂದು ಸಲ ದೇವ್ರು ನಂಗೆ ತಪ್ಪಿಸಿದ. ನಾನು ಫುಲ್ ಅರಸ್ಕೊಂಡು ಹೋಗ್ತಾ ಇದ್ದೇನೆ. ಅವನ್ನ ಹೆಂಗೆ ಬರ್ತಾಯಿದ್ದೆ ನಾನು ಫುಲ್ ಹಂಗೆ ಮೈ ಮೇಲೆ ಬಂದುಬಿಟ್ಟಿದ್ದಾನೆ. ನಾನು ಹಂಗೆ ಸೈಡಿಗೆ ಬಂದು ಸ್ಟಾಪ್ ಮಾಡಿಬಿಟ್ಟಿದ್ದಕ್ಕೆ ಅವತ್ತು ನನ್ನ ಪ್ರಾಣ ಉಳಿತು. ಈ 2 ಸಲ ದೇವರು ನನ್ನ ಪ್ರಾಣ ಉಳಿಸಿದ್ದಾನೆ. ನಾನು ಇವತ್ತು ಸಾಕ್ಷಿ ಹೇಳೋದಕ್ಕೆ ನನಗೆ ದೇವರು ಕೃಪೆ ಕೊಟ್ಟು ನನಗೆ ಜೀವಂತವಾಗಿ ನಿಲ್ಲಿಸಿದ್ದಕ್ಕೆ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಆಮೇಲೆ ಶೋಧನೆ, ದೇವರು ನನಗೆ 2024 ವಾಗ್ದಾನ ಮಾಡಿದರು, ಭಯಪಡಬೇಡ, ನಾನು ನಿನ್ನೊಂದಿಗೆ ಇದ್ದೇನೆ. ಏಷಾಯ 41:10 ನನಗೆ ವಾಗ್ದಾನ ಮಾಡಿದ್ದ, ಭಯಪಡಬೇಡ. ನಾನು ಯಾವಾಗಲೂ ಹೆದರ್ತಿರ್ತೀನಿ, ಇದಕ್ಕೊಂದೇ ಅಲ್ಲ, ಯಾವ ಸಣ್ಣ ಪುಟ್ಟಿಗೆಲ್ಲ ಹೆದರ್ತಿರ್ತೀನಿ. ಆದರೆ ಈ 2024 ದೇವರು ವಾಗ್ದಾನ ಕೊಟ್ಟ. ಇನ್ನೊಂದು ಆಶ್ಚರ್ಯ ಅಂತಂದರೆ, ಸೇಮ್ ವಾಗ್ದಾನ ನಮ್ಮ ವೈಫ್ಗೂ ಬಂದಿದೆ. ಇಬ್ಬರಿಗೂ ಸೇಮ್ ವಾಗ್ದಾನ ಈ ವರ್ಷ, ಹೆದರಬೇಡ, ನಾನು ನಿನ್ನೊಂದಿಗೆ ಇದ್ದೇನೆ ಅಂತ. ಈ ವರ್ಷ ನಾವು ಶೋಧನೆಗಳು ಭಾಳ ಅನುಭವಿಸಿದ್ವಿ ರೀ. ಶೋಧನೆ ಅಂದರೆ ಅಂಥ ಶೋಧನೆಗಳು ಭಾಳ ಅನುಭವಿಸಿದ್ವಿ. ವಿಚಿತ್ರ ಶೋಧನೆಗಳು. ನಮ್ಮ ತಪ್ಪಿಲ್ಲ ಅಂದರೂ ನಮ್ಮ ತಪ್ಪು ಇದೆ ಅಂತ ಮಾಡ್ದಂಗೆ ಶೋಧನೆ ಕೊಟ್ಟರು. ಆದರೆ ದೇವರು ವಾಗ್ದಾನ ನೆರವೇರಿಸುವ ದೇವರಲ್ವಾ. ಆ ವಾಗ್ದಾನ ನನಗೂ ಮತ್ತು ನನ್ನ ವೈಫ್ಗೆ ದೇವರು ವಾಗ್ದಾನ ನೆರವೇರಿಸಿದ್ದಾನೆ. ನಾನು ಹೆದರಿಲ್ಲ, ನನ್ನ ವೈಫು ಹೆದರಿಲ್ಲ, ನನ್ನ ಕುಟುಂಬ ಯಾರೂ ಹೆದರಲಿಲ್ಲ. ದೇವರು ನಮ್ಮೊಂದಿಗಿದ್ದು ನಮ್ಮನ್ನು ನಡೆಸಿ ಆ ಶೋಧನೆಯಿಂದ ನಾವು ಹೊರ ಹಾಕಿದರೆ. ಇನ್ನೊಂದು ಸಾಕ್ಷಿ ಏನಂತಂದರೆ, ಇದೇ ಏರಿಯಲ್ಲಿ ನಾವೊಂದು ಸೈಟ್ ನೋಡಿದ್ವಿ. ಅವರು ಏಕಾತ ಏನೋ ಆಗ್ಬೇಕು ಅಂತೇಳಿ 3 ಮಂತ್ಸ್ ಟೈಮ್ ತೊಗೊತಾಯಿದ್ರು. ಆ 3 ಮಂತ್ಸ್ ಮುಗಿದು 4th ಮಂತಲ್ಲಿ ಬಿತ್ತು. 4th ಬಿತ್ತು. ನಾವು ಇಬ್ಬರು ಅದೇ ಮಾತಾಡ್ಕೊತಿದ್ವಿ, ಏನು ಹಿಂಗಾಯಿತು, ಅವರು 3 ಮಂತ್ಸ್ ಆದರೂ ಏನೂ ಮಾಡ್ತಾನೇ ಇಲ್ಲ,
ಹಿಂಗೆ ಮುಂದಕ್ಕೆ ಹೋಗ್ತದೆ, ಹಿಂಗೆ ಮುಂದಕ್ಕೆ ಹೋಗ್ತದೆ, ಹಿಂಗೆ ಮುಂದಕ್ಕೆ ಹೋಗುತ್ತೆ. ಆದರೆ ದೇವರ ಕೃಪೆ ಏನಂತಂದರೆ, ಏನೇ ಮಾಡಿದ್ರೂ ದೇವರು ಒಳ್ಳೆಯದಕ್ಕೆ ಮಾಡ್ತಾನೆ, ಅದಲ್ವಾ? ದೇವರು ಒಳ್ಳೆಯದಕ್ಕೆ ಮಾಡ್ತಾನೆ. ನಾವು ಸುಮ್ಮನೆ ಗುಣಗುಡ್ತೇವೆ. ಮೊನ್ನೆ ನಾವು ಪಾಸ್ಟು ಎಲ್ಲ ಹೋಗ್ತಾ ಇದ್ವಿ, ಅವ್ರಿಗೆ ಹೇಳ್ತಾ ಇದ್ದೆ, ಈ ಥರ ನಾವು ಹಿಂಗೆ ಅನ್ಕೊತಿದ್ದೀವಿ ಅಂದರೆ ಅದೇ ಅಂದರು, ಎಲ್ಲರೂ ಅಂದರೆ ದೇವರು ಇದೆ ಅಂದರೆ ನಾವು ಗುಣಗುಡ್ತೀವಿ ಅಂತ. ನಾವು ಗುಣಗುಡ್ತಾ ಇದ್ವಿ, ಏನಪ್ಪ ಹಿಂಗೆ ಮುಂದೆ ಹೋಗ್ತಾಯಿದೆ, ಏನಪ್ಪ ಹಿಂಗೆ ಮುಂದೆ ಹೋಗ್ತಾಯಿದೆ, ಎಲ್ಲರೂ ಮನೆ ಕಟ್ತಾ ಇದ್ದಾರೆ, ಎಲ್ಲರೂ ಮನೆ ಅಲ್ಲಿ ತೊಗೊತಾರೆ, ಇಲ್ಲಿ ತೊಗೊತಾರೆ ಅಂತ. ನಾವು ನಮ್ಮದು ಮುಂದಕ್ಕೆ ಹೋಗ್ತಾ ಇಲ್ಲಲ್ಲ. ನಾನು ಬ್ಯಾಂಕ್ ಎಂಪ್ಲಾಯ್ ಆಗಿ ನನಗೆ ಇದು ಇದ್ರೂ ನನ್ನ ಮುಂದಕ್ಕೆ ಹೋಗ್ತಾ ಇಲ್ಲಲ್ಲ ಕೆಲಸ ಅಂತ. ಆದರೆ ದೇವರ ಕೃಪೆ, ದೇವರೇ ಮಹಿಮೆ ನೋಡಿ, ಅದು ಡಿಲ್ಯಾಕ್ ಅಂತ ಹೋಗ್ತಿದ್ವಿ. ಯಾಕೆ ಡಿಲ್ಯಾಕ್ ಅಂತ ನಮಗೂ ಗೊತ್ತಾಗಲಿಲ್ಲ. ಈ ಮೊನ್ನೆ ನಂದು ಏನಾಗಿದೆ ಅಂದರೆ, ಮುಂಚೆ ನಂದು 90 lakhs 90 ಲಕ್ಷ ನಂದು ಸ್ಯಾಂಕ್ಷನ್ ಇಮಿಟ್ಟಿದೆ. ಹೌಸ್ ಮನೆ ಸಾಲ ತೊಗೋಬೇಕಂದ್ರೆ ನಮ್ಮ ಸ್ಟಾಫಿಗೆ 90 ಲಕ್ಷ ಇತ್ತು. ನಾವು ಮಾತಾಡಬೇಕಾದ್ರೆ ಹಿಂಗೆ ಗುಣಗುಡ್ತಾ ಇದ್ದರೆ ಒಂದು ದಿವಸ ನಾನು ಬ್ಯಾಂಕಿಗೆ ಹೋದ್ಮೇಲೆ ಒಂದು ಸರ್ಕ್ಯುಲರ್ ವಿಷಯ ಆಯ್ತು ನಮಗೆ. ನಂದು ಹೌಸಿಂಗ್ ಲೋನು 90 ಲಕ್ಷದಿಂದ 1,05,00,000 ಆಯ್ತು ನಂದು. ಅಂದರೆ ದೇವರು 90 ಲಕ್ಷ ಬೇಡ ನಿನಗೆ, ನೀನು 1 ಕೋಟಿಯಲ್ಲಿ ನೀನು ಮನೆ ತಗೋ ಅಂತೇಳಿ ಆ 1 ಕೋಟಿ ಕೊಡೋದಕ್ಕೆ ಇದನ್ನು ಡಿಲೇ ಮಾಡ್ಕೊಂತ ಹೋಗ್ತಾಯಿದ್ದಾರೆ. ಇನ್ನೂ ಡಿಲೇ ಆಗ್ತಿದೆ. ಮೋಸ್ಟ್ಲಿ ಗೊತ್ತಿಲ್ಲ, ದೇವ್ರು ನಾಳೆ 1,00,000 1.5 ಕೋಟಿನೂ ಮಾಡ್ಬೋದು ನನಗೆ. ನಾನು ದೇವರಿಗೆ ಮಹಿಮೆ ಸಲ್ಲಿಸ್ತೇನೆ, ದೇವರ ಸ್ತೋತ್ರ ಹೇಳ್ತೇನೆ. ಭವಾನ್ಯಕ್ಕವರು ಉಮಕ್ಕವರು ಮನೆ ಕಟ್ಟಿದ್ದಾರೆ, ನಾನು ಮನೆ ಕಟ್ಟಬೇಕು. ನಾನು ಮನೆ ಕಟ್ಟಿ ಸೇವಕಿಗೆ ನಾವಿರೋದಕ್ಕೆ ಚರ್ಚಿಗೆ ಬರೋ ಮುಂದೆ ಯಾವ ಸೇವಕರಾದರೂ ನಮ್ಮ ಮನೇಲಿ ಇರಬೇಕು ಅಂಥ ಫೆಸಿಲಿಟಿ ಮಾಡೋದಕ್ಕೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ದೇವರ ಪ್ಲ್ಯಾನನ್ನು ನೆರವೇರಿಸೋಣ ಅಂತ ಹೇಳ್ಕೊಂಡು ಮುಂದೆ 1.5 ಕೋಟಿ ನನಗೆ ಸಾಲ ಆಗಿ ಆ 1.5 ಕೋಟಿ ಮನೆಯಲ್ಲಿ ನಾನು ಸೇವಕರನ್ನ ಇಡಬೇಕಂತೇಳಿ ನನ್ನ ಆಸೆ. ನಾನು ದೇವರಿಗೆ ಕೃಪೆಯನ್ನು ದೃಷ್ಟಿ ಹೇಳ್ತೇನೆ. ಥ್ಯಾಂಕ್ ಯು. ఇంకా బ్రతికి ఉన్నామంటే కేవలము నీ కృపా, ఇంకా సేవలు ఉన్నామంటే కేవలము నీ కృపా. ఈ మంచితనము లేకున్నను, ఈ మంచితనము లేకున్నను కొనసాగించినది నీ కృపా, నిలబెట్టుచున్నది నీ కృపా, నీ కృపా, నీ కృపా. ఆకాశము కంటే హెచ్చైనది నీ కృపా, నీ కృపా. ఆకాశము కంటే హెచ్చైనది. మౌనిగా ఇటులుండేదా, సాక్షిగా ప్రచురించక నా తుది శ్వాస వరకు, నీ చెంత చేరే వరకు, నా తుది శ్వాస వరకు, నీ చెంత చేరే వరకు, నా తుది శ్వాస వరకు, నీ చెంత చేరే వరకు. ಪ್ರೇಸ್ ಲಾರ್ಡ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆ್ಯಕ್ಚುಲಿ ದೇವ್ರು ನಮ್ಮನ್ನ ಇಷ್ಟು ದಿನ ನಮಗೆ 2025 ಜಾನ್ವರಿಯಿಂದ ಇವತ್ತಿನ ದಿನ ಈ ವರ್ಷ ಕೊನೆಯ ದಿನದವರೆಗೂ ನಮ್ಮನ್ನ ಕಾಪಾಡಿದ್ದಾನೆ ಅಂತಂದರೆ ಅದು ಕೇವಲ ದೇವರ ಕೃಪೆ ಮಾತ್ರವೇ. ಇನ್ನು ಅದನ್ನ ಬಿಟ್ಟು ಇನ್ನೇನೂ ಇಲ್ಲ. ಅದನ್ನೇ ನಮ್ಮ ಜೀವನದಲ್ಲಿ ದೊಡ್ಡ ಸಾಕ್ಷಿ. ಆ್ಯಕ್ಚುಲಿ ಈ ವರ್ಷದಲ್ಲಿ ನಾವು ನೋಡಿದ್ಬೇಕಾಗಿದ್ದರೆ ಈ ವರ್ಷದಲ್ಲಿ ಆಗಿರೋ ಡಿಸಾಸ್ಟರ್ಸ್, ಅದು ಅತ್ಲಿ ಡಿಸಾಸ್ಟರ್ಸ್ ಆಗಿರ್ಬೋದು, ಎಲ್ಲಂತಂದರೆ ರೋಡ್ ಆ್ಯಕ್ಸಿಡೆಂಟ್ಸ್ ಆಗಿರ್ಬೋದು, ಪ್ಲೇನ್ ಕ್ರ್ಯಾಶ್ ಆಗಿರ್ಬೋದು, ಸೊ ಜಾಸ್ತಿ ಆಗಿದ್ದಾವೆ. ಲೈಕ್ ಪೆಹಲ್ಗಾಮ್ ಅಟ್ಯಾಕ್, ಟೆರರಿಸ್ಟ್ ಅಟ್ಯಾಕ್, ಇವೆಲ್ಲ ಆಗಿದ್ದಾವೆ. ನಮ್ಮನ್ನು ಸುರಕ್ಷಿತವಾಗಿ ದೇವರು ಕಾಪಾಡ್ಕೊಂಡು ಬಂದಿದ್ದಾರೆ, ಇಲ್ಲಿವರೆಗೆ ಇಟ್ಟಿದ್ದಾರೆ ಅಂತಂದರೆ ಅದು ಕೇವಲ ದೇವರ ಕೃಪೆ ಮಾತ್ರ. ಆ್ಯಂಡ್ ಇವಾಗ ಕೂಡ ಪರ್ಸಿಕ್ಯೂಷನ್ಸ್ ಎಲ್ಲ ನಡೀತಿದ್ದಾವೆ ಅಂತಂತಂದರೆ ಪರ್ಸಿಕ್ಯೂಷನ್ ಲೈಕ್ ಶ್ರಮೆ, ಸಭೆಗೆಲ್ಲ ಶ್ರಮೆ ಆಗ್ತಿರೋದು, ಎಲ್ಲ ಸೇವೆ ಚರ್ಚ್ ನಡೀತಿದ್ರೆ ಹೋಗಿ ಗಲಾಟೆ ಮಾಡೋದು, ಈಗೆಲ್ಲ ಆಗ್ತಿದೆ. ನಾವು ಸಮಾಧಾನವಾಗಿ ದೇವರನ್ನು ಸ್ವೇಚ್ಛೆಯಿಂದ ಆರಾಧನೆ ಮಾಡ್ತಿದ್ದೀವಿ ಅಂದರೂ ಕೂಡ ಅದು ದೇವರ ಕೃಪೆ ಮಾತ್ರನೇ. ನಾನು ನಿನ್ನೆ ರಾತ್ರಿ 1:30 ಸಮಥಿಂಗ್ ಆಗಿತ್ತು, ಪ್ರೇಯರ್ ಮಾಡ್ತಿದ್ದೆ. ನಾನು ಅದನ್ನೇ ಅಂದ್ಕೊಂಡಿದ್ದೆ, ದೇವರೇ ಈ ವರ್ಷ ಎಲ್ಲ ನಮ್ಮನ್ನ ಹೆಂಗೆ ಕಾಪಾಡಿದೆಯೋ, ನಾನು ಏನು ಪ್ರಾರ್ಥನೆ ಮಾಡಿದರೂ ಕೂಡ ಈ ವರ್ಷ ದೇವರೇ ನಮಗೆ ಹಿಂಗೆ ಕಾಪಾಡ್ರಿ ಹಂಗೆ ಕಾಪಾಡ್ರಿ ಅಂತ ನಾನು ಒಂದು ತೀರ್ಮಾನ ಈ
ವರ್ಷ ಮಾಡ್ಕೊಂಡಿರೋದೇನೆಂದರೆ ನೆಕ್ಸ್ಟ್ ಇಯರ್ 2026 ನಾನು ಕಾಲಿಡಬೇಕಂದ್ರೆ ಈವನ್ ನನ್ನ ಫ್ಯಾಮಿಲಿ ಕೂಡ ನೀವು ಕೊಟ್ಟಿರೋ ಕೃಪೆ ದಯೆ ಮಾತ್ರ. ನೀವು ನಮ್ಮ ಜೊತೆ ಕೂಡ ಬರ್ರಿ ದೇವ್ರೆ, ಲೈಕ್ ನೀವು ನಮ್ಮ ಜೊತೆ ಇದ್ದರೆ, ನಮ್ಮ ಒಳಗಡೆ ಇದ್ದರೆ, ನಾವು ಏನು ಕೇಳಿದ್ರು ಏನು ಕೇಳಬೇಕು ಅಂತಂದರೂ ಕೂಡ ನಮಗೆ ಅವಶ್ಯಕತೆಗಿಂತ ನಮ್ಮ ದೇವರು ದೊಡ್ಡವರು ಅಂತ ವಾಕ್ಯ ಹೇಳ್ದಂಗೆ ದೇವ್ರನ್ನೇ ನಮ್ಮ ಜೊತೆ ಇಟ್ಕೊಂಡು ನಾವು ನಡೆದ್ರೆ ಬರೋ ವರ್ಷ ಏನಾಗುತ್ತೋ ಗೊತ್ತಿಲ್ಲ. ಈಗ ಬರೋ ದಿನಗಳೆಲ್ಲ ಒಳ್ಳೆಯವಲ್ಲ, ಇನ್ನು ಬರೋ ದಿನಗಳು ಕೆಟ್ಟವೇ ಇದ್ದಾವೆ. ಹಾಗಾಗಿ ಏನು ಬಂದರೂ ಕೂಡ ದೇವ್ರು ನಮ್ಮ ಜೊತೆಯಲ್ಲಿದ್ದರೆ, ಅವರು ಈ 2026ನೇ ವರ್ಷದಲ್ಲಿ ನಮ್ಮ ಜೊತೆಗೆ ನಡೆದ್ರೆ ಅಷ್ಟೇ ನಾವು ಬೇಕಾಗಿರೋದು ಆರೋಗ್ಯ ಆಗಲಿ, ಐಶ್ವರ್ಯ ಆಗಲಿ, ಅಂತಸ್ತಾಗಲಿ, ನಮಗೆ ಸ್ಪಿರಿಚುವಲ್ ಲೈಫ್ ಆಗಲಿ, ರಕ್ಷಣೆ ಮಾರ್ಗ ಆಗಲಿ ಎಲ್ಲ ಆಗ್ಲಾರ್ದಂಗೆ, ನಾವು ಏನು ಬಿಟ್ಟೋಗ್ಲಾರ್ದಂಗೆ ದೇವ್ರು ಮಾಡಿರೋ ಒಂದು ಕೃಪೆ ಆತನ ನಾವು ಕರ್ಕೊಂಡೋಗ್ಬೇಕು ಅನ್ನೋದೇ ನನ್ನ ಪ್ರಾರ್ಥನೆ. ಈಗ ನಾನು ಒಂದು ಚಿಕ್ಕ ಸಾಕ್ಷಿ ಇನ್ನೊಂದು ಹೇಳ್ತೀನಿ. ಆ್ಯಕ್ಚುಲಿ ಈಬನ್ ನನ್ನ ಲೈಫಲ್ಲಿ ಭಾಳ ಸ್ಪೆಷಲ್ಲು. ಈಬನ್ 5th ಬರ್ಡೇ ಲಾಸ್ಟ್ ಇಯರ್ ಆಯಿತು, October 20th. ಸೊ ನಾನು ಚೆನ್ನಾಗಿ ಮಾಡಬೇಕು ಅಂತೇಳ್ಬಿಟ್ಟು ಮನೆಯಲ್ಲಿ ಪೇಂಟ್ ಎಲ್ಲ ಮಾಡಿಸ್ಬಿಟ್ಟು ಚೆನ್ನಾಗಿ ಮಾಡಬೇಕು ಅಂತೇಳಿ ಒಂದು ರೆಸ್ಟೋರೆಂಟಲ್ಲಿ ಬುಕ್ ಮಾಡಿಬಿಟ್ಟು ಎಲ್ಲ ಮಾಡಿದ್ದಾಯಿತು. ಬರ್ಡೇ ಎಲ್ಲ ಮಾಡಿದ್ದಾಯಿತು, ಎಲ್ಲ ಚೆನ್ನಾಗಾಯಿತು. ಲೈಕ್ ನೆಕ್ಸ್ಟ್ ಡೇ ಒಂದು ದಿನ ಬಿಟ್ಬಿಟ್ಟು ಆಮೇಲೆ ಡೇ ಆಫ್ಟರ್ ಟುಮಾರೋ ಐ ಥಿಂಕ್ ಅನ್ಕೊತೀನಿ. ಆವಾಗ ಆ ಟೈಮಲ್ಲಿ ನಾವು ಸ್ವಲ್ಪ ಹೊರಗಡೆ ಡಿನ್ನರ್ಗೆ ಹೋಗಬೇಕಾಗಿತ್ತು ಔಟ್ಸೈಡು. ನಾನು ರೆಡಿ ಆಗಬೇಕು ಅಂತ ಹೋಗ್ತಿದ್ರೆ ಆ್ಯಕ್ಚುಲಿ ನಾನು ಡೈಲಿ ಹಾಕ್ಕೊಳ್ಳಲ್ಲ, ನಂದು ತಾಳಿ ಚೈನ್ ಇದೆಲ್ಲ ಅದು ಹಾಕ್ಕೊಳ್ಳಲ್ಲ. ಅದು ಯೂಶ್ವಲಿ ನಾನು ಎತ್ತಿಟ್ಟೇ ಇರ್ತೀನಿ. ಅವತ್ತು ಎಲ್ಲಾದರೂ ಹೊರಗಡೆ ಹೋದರೆ ಡೆಫಿನೆಟ್ಲಿ ಹಾಕ್ಕೋತೀನಿ ಅದನ್ನು. ಆಗ ನೋಡಿದರೆ ಸಿಗಲಿಲ್ಲ ಅದು. ನಾನು ಶಾರ್ಟಾಗಿ ಹೇಳ್ತಿದ್ದೀನಿ, ಇಟ್ ವಾಸ್ ಲಾಂಗ್ ಆ್ಯಕ್ಚುಲಿ. ನಾನು ನೋಡಿದರೆ ಸಿಗಲಿಲ್ಲ ಅದು. ಟೋಟಲ್ ಮೊನ್ನೆ ಎಲ್ಲ ಹುಡುಕಿದ್ದೀವಿ. ಇಟ್ ವಾಸ್ ಲೈಕ್ ದಿವಾಲಿ ಟೈಮ್ ಆಲ್ರೆಡಿ. ಇನ್ನು ಅವತ್ತಿನ ದಿನವೇ ದಿವಾಲಿ ಹಾಲಿಡೇ ಇತ್ತು. ಸೊ ಹಂಗಾಗಿ ಹೊರಗಡೆ ಹೋಗಿ ಬರೋಣ ಅಂತ ಇವ್ರು ಹೇಳಿದ್ದಕ್ಕೆ ಹೋಗೋಣ ಅಂತ ರೆಡಿ ಆಗ್ತಿದ್ದೆ. ಚೈನ್ ನೋಡಿದರೆ ಇಲ್ಲ. ಇದು ಆ್ಯಕ್ಚುಲಿ 45 ಗ್ರಾಮ್ಸ್ ಅದು, ಅಂದರೆ 44.5 ತೊಲೆ ಅದು. ಆ ಚೈನ್ ಸಿಕ್ಕಲಿಲ್ಲ ನನಗೆ. ನಾವು ಮನೆಯೆಲ್ಲ ಹುಡುಕಿದ್ವಿ. ದೆನ್ ನನಗೆ ಏನೋ ಒಂದು ಡೌಟ್ ಬಂತು. ಮೇ ಬಿ ನಮ್ಮ ಮನೆಯಲ್ಲಿ ಕೆಲಸ ಮಾಡಿರೋ ಹೌಸ್ ಹೆಲ್ಪ್ ಏನಾದರೂ ತೊಗೊಂಡಿರ್ಬೋದು ಅಂತಂದು. ಇನ್ನೇನು ಮಾಡಬೇಕು ಗೊತ್ತಿಲ್ಲ. ಪಾಸ್ಟ್ರು ಊರಲ್ಲಿಲ್ಲ, ಅವರು ಯಾವುದೋ ಮೀಟಿಂಗಲ್ಲಿದ್ದಾರೆ. ಸೊ ನಾನು ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟೆ. ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತಂದರೂ ಕೂಡ ಬೇಡ ಅಂತ ಅಂದ್ಕೊಂಡ್ರು ಕೂಡ ನನಗೇನೋ ಅನಿಸ್ತು, ನಾನು ಹೋಗ್ಬಿಟ್ಟೆ ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು. ಅಲ್ಲಿ ಹೋಗ್ಬಿಟ್ಟು ಒಳಗಡೆ ಹೋಗೋಕ್ಕಿಂತ ಮುಂಚೆ ಪಾಸ್ಟ್ರಿಗೆ ಫೋನ್ ಮಾಡಿದೆ ಒಂದು ಸರಿ. ಅವ್ರು ಬಂದುಬಿಟ್ಟು ಪಾಪ ರಿಸೀವ್ ಮಾಡಿಲ್ಲ, ಎಲ್ಲೋ ಪ್ರೇಯರಲ್ಲಿದ್ದರು. ಆಮೇಲೆ ಇಲ್ಲ ಎಮರ್ಜೆನ್ಸಿ ಇದೆ, ಒಂದು ಸರಿ ರಿಸೀವ್ ಮಾಡಿರಿ ಅಂತ ಹೇಳಿದರೆ, ಇಲ್ಲ ಇನ್ನೊಂದು ಸರಿ ನೀವು ಕೇಳಿದರೆ ಚೆನ್ನಾಗಿತ್ತು ಅಂತೇನೋ ಹೇಳಿದ್ರು. ಬಟ್ ನೋ, ಐ ವಾಸ್ ಲೈಕ್ ಒಂದು ಸರಿ ತೊಗೊಂಡಿದ್ದವ್ರು ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆ್ಯಂಡ್ ಹೌ ಇವಾಗ ಗೋಲ್ಡ್ ಎಲ್ಲ ಕಾಸ್ಟ್ಲಿ ಆಗಿಬಿಟ್ಟಿದೆಲ್ಲ. ಸರಿ ಇಟ್ಸ್ ಓಕೆ ಲೆಟ್ಸ್ ಗೋ ಅಂತಂತಂದು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗ್ಬಿಟ್ಟು ಕಂಪ್ಲೇಂಟ್ ಎಲ್ಲ ಕೊಟ್ಟು ಬಂದರೆ ನೆಕ್ಸ್ಟ್ ಡೇ ನಮ್ಮ ಹೌಸ್ ಹೆಲ್ಪ್ನೆಲ್ಲ ಕರೆಸಿದ್ರು. ಅವ್ರ ಹಸ್ಬೆಂಡ್ನೆಲ್ಲ ಕರೆಸಿದ್ರು ಪೊಲೀಸವರು. ಸೊ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಅಲ್ಲೇ ಇದ್ದೀನಿ, ಮಕ್ಕಳೆಲ್ಲ ಬಿಟ್ಟು ಹೋಗಿದ್ದೀನಿ. ಲೈಕ್ ಲಿಟ್ಲ್ ಬಿಟ್ ಎಮೋಷನ್ ನನಗೆ ಅದು. ಆವಾಗ ಅಲ್ಲೇ ಇದ್ದರೆ ಈವ್ನಿಂಗ್ ಏನೋ ಬಂದರು ಅವರು. ಬಂದು ನಾನು ಅವಳಿಗೆ ಹೇಳಿದೆ, ನೋಡಮ್ಮ, ನಿನಗೂ ಚಿಕ್ಕ ಮಕ್ಕಳಿದ್ದಾರೆ, ನನಗೂ ಚಿಕ್ಕ ಮಕ್ಕಳಿದ್ದಾರೆ. ಆ್ಯಂಡ್ ತಾಳಿ ಅಂತಂದರೆ ಎಲ್ಲರಿಗೂ ಒಂದು ಎಮೋಷನ್ ಇದ್ದೇ ಇರುತ್ತೆ. ನೀನೇನಾದರೂ ತೊಗೊಂಡಿದೆಯಾ ಅಂತಂದರೆ ಪ್ಲೀಸ್ ಕೊಟ್ಬಿಡು ಅಂತ ಹೇಳ್ಬಿಟ್ಟು ನಾನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ. ಅವಳು ಅಗ್ರಿ ಮಾಡಲಿಲ್ಲ. ಯಾರೂ ಅಷ್ಟು ಸುಲಭವಾಗಿ ಅಗ್ರಿನೂ ಮಾಡಲ್ಲ. ನಾನು ಸುಮ್ಮನೆ ಹೋಗೋಣ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಾನು ಚೈತನ್ಯದಲ್ಲಿ ಎಂಪ್ಲಾಯ್ ಆಗಿದ್ದಾಗ ಒಂದು ಪೇರೆಂಟ್, ಅವ್ರು IG ಆಫೀಸರ್ ಅಂತೆ, ಅವ್ರಿಗೆ ಒಂದು ಫೋನ್ ಮಾಡಬೇಕಾಗಿತ್ತು. ನಾನು ಫೋನ್ ಮಾಡೋಣ ಅಂತ ಹೊರಗಡೆ ಬಂದರೆ ನಂದೊಂದು ಇದು ಚಿಕ್ಕ ಚೈನ್ ಇದೆಲ್ಲ ಅದು ಯಾರೋ ಕಿತ್ಕೊಳಕ್ಕೆ ಬಂದುಬಿಟ್ರು. ಇಟ್ ವಾಸ್ ಲೈಕ್ ಇಲ್ಲೇ ಪೊಲೀಸ್ ಸ್ಟೇಷನ್ ಅಂತಂದರೆ ಅಲ್ಲೇ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ನಾನು ಕಂಪ್ಲೇಂಟ್ ಕೊಟ್ಟಿರೋರೇ ಇದ್ದಾರೆ. ಅಲ್ಲಿ ಯಾರೋ ಲೈಕ್ ಐ ವಾಸ್ ಡ್ರಂಕನ್, ಕುಡಿದ್ಬಿಟ್ಟಿದ್ದಾರೆ, ಬಂದುಬಿಟ್ರು. ಐ ವಾಸ್ ಲೈಕ್ ಓಕೆ, ಇಷ್ಟು ದಿನ ನಾನು ಮನುಷ್ಯರ ಮೇಲೆ ಆಧಾರ ಪಟ್ಟಿದ್ದೀನಿ, ಇವಾಗ ದೇವ್ರನ್ನ ಆಶ್ರಯಿಸ್ಕೊಳ್ಬೇಕು. ಪೊಲೀಸ್ ಸ್ಟೇಷನಲ್ಲಿ ಇದ್ಕೊಂಡು ಪೊಲೀಸವ್ರ ಎದುರುಗಡೆನೇ ಬಂದುಬಿಟ್ಟು ಕಳ್ತನ ಮಾಡ್ತಾರೆ ಅಂತಂತಂದರೆ ನಾವು ಮನುಷ್ಯರ ಮೇಲೆ ಭರವಸೆ ಹೊಡೆಯೋದಕ್ಕಿಂತ ಯೆಹೋವನನ್ನು ಆಶ್ರಯಿಸ್ಕೊಳ್ಳಿರೋದು ಎಷ್ಟು ಒಳ್ಳೆಯದಂತ ದೇವ್ರ ವಾಕ್ಯ ಹೇಳುತ್ತೆ. ಮೇ ಬಿ ನಾನು ಅವಾಗಿನವರೆಗೂ ಪೊಲೀಸವರು ಆಮೇಲೆ ಅವ್ರ ಆಫೀಸರ್ ಇವ್ರ ಆಫೀಸರ್ ಅಂತ ಹೋಗ್ತಿದ್ದೇನೋ, ನನಗೆ ಆ ಕಾನ್ಫಿಡೆನ್ಸ್ ಇದ್ದಿಲ್ಲೇನೋ. ಸೊ ಹಂಗಾಗಿ ನಾನಲ್ಲಿ ಲಿಟ್ಲ್ ಬಿಟ್ ನಾನು ಫ್ರಸ್ಟ್ರೇಷನ್ ಆಗಿಬಿಟ್ಟು ಚೆನ್ನಾಗಿ ಬೈದ್ಬಿಟ್ಟೆ ಅಲ್ಲಿರೋ ಪೊಲೀಸ್ ಸ್ಟೇಷನಲ್ಲೇ ಬಂದುಬಿಟ್ಟು ಕಳ್ತನ ಮಾಡ್ತಾರೆ. ನನಗೆ ಆ ಫ್ರಸ್ಟ್ರೇಷನಿಂದ ಅಂದ್ಬಿಟ್ಟೆ ನಾನು. ಸೊ ಅವತ್ತು ಹೋಗಿ ಆ ಪೊಲೀಸ್ ಸ್ಟೇಷನಲ್ಲಿ ಹೊರಗಡೆ ಕೂತಿದ್ದೀನಿ. ನಾನು ಒಂದೇ ಒಂದು ಪ್ರಾರ್ಥನೆ ಮಾಡಿಕೊಂಡೆ, ಗಾಡ್, ನಾನು ನಾಳೆ ಈ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಲ್ಲ. ನೀವು ಸಹಾಯ ಮಾಡಿ ಕೊಡ್ಸಂಗಿದ್ರೆ ಕೊಡಿಸ್ರಿ, ಇಲ್ಲಾಂದರೆ ನನಗೆ ಬೇಡ, ನಾನು ತೊಗೊಳ್ಳಲ್ಲ. ಇಲ್ಲಿ ನಾನು ಇವ್ರ ಹತ್ರ ನ್ಯಾಯ ಕೇಳಿದರೆ ನನಗೆ ನ್ಯಾಯ ಸಿಗೋ
ಹಂಗೆ ನನಗೆ ಕಾಣಿಸ್ತಿಲ್ಲ. ಓಕೆ, ಅವ್ರು ಏನು ಮಾಡಿಲ್ಲ ಆ ಪರ್ಸನ್ಗೆ, ಜಸ್ಟ್ ಒಂದೆರಡು ಏಟೇನೋ ಲಾಠಿ ಹಾಕಿದ್ರು, ಹೋಗ್ಬಿಟ್ಟ ಆ ಯಪ್ಪ ಹೋಗ್ಬಿಟ್ಟ. ಸೊ ನಾನು ಅವಾಗೇ ಅಂದ್ಕೊಂಡೆ, ಮನುಷ್ಯರನ್ನೇನು ಆಶ್ರಯಿಸಿ ನಂಬ್ಕೊಳ್ಳೋದು, ಇವ್ರೇನು ನ್ಯಾಯ ಕೊಡೋದು ನನಗೆ, ಇಲ್ಲಿ ನ್ಯಾಯಸ್ಥಾನ ಅಂತ ಹೇಳಿದ್ರು ಕೂಡ ಇವ್ರೇನು ಕೊಡಲ್ಲ ನನಗೆ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಬಿಲೀವ್ ಎನಿಥಿಂಗ್. ಇನ್ನು ಇವ್ರ ಮೇಲೆ ಅಂತೂ ಬಿಲೀವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾಳೆ ನಾನು ಬರಲ್ಲ ದೇವ್ರೆ. ಇಫ್ ಸಪೋಸ್ ನಿಮಗೆ ಏನಾದರೂ ನನಗೆ ಕೊಡಬೇಕು ಅಂತಿದ್ರೆ ಪ್ಲೀಸ್ ಗಾಡ್ ಅವ್ರಿಗೆ ಒಲಿಸಿ ಅವರೇ ಬಂದುಬಿಟ್ಟು ನನಗೆ ಕೊಟ್ಬಿಡಂಗೆ ಸಹಾಯ ಮಾಡಿರಿ, ಇಲ್ಲಾಂದರೆ ನಾನು ಪೊಲೀಸ್ ಸ್ಟೇಷನ್ಗೆ ಬರಲ್ಲ. ದಟ್ ವಾಸ್ ಮೈ ಪ್ರೇಯರ್. ಐ ವಾಸ್ ಲಿಟ್ರಲಿ ವೀಪಿಂಗಲ್ಲಿ. ಅಷ್ಟವರೆಗೂ ನಾನು ಹತ್ತಿಲ್ಲ, ನಾನೇನು ಟೆನ್ಷನು ತೊಗೊಂಡಿಲ್ಲ, ಬೇಜಾರು ಮಾಡ್ಕೊಂಡಿಲ್ಲ. ಅವತ್ತು ಆ ಇನ್ಸಿಡೆಂಟ್ ಆದಮೇಲೆ ಅಯ್ಯೋ ನಾನು ಮನುಷ್ಯರ ಮೇಲೆ ಆಧಾರ ಪಟ್ಬಿಟ್ನಲ್ಲ ಅಂತ ನಿಜ ನಾನು ಸ್ವಲ್ಪ ಅಳ್ತಿದ್ರೆ. ನಮ್ಮ ಹಸ್ಬೆಂಡ್ಗೆ ಏನು ಅನಿಸ್ಬಿಟ್ಟಿದೆ, ನಾನು ಚೈನ್ ಕಳ್ಕೊಂಡಿದ್ದಕ್ಕೆ ಅಳ್ತಿದ್ದೀನೇನೋ ಅಂದ್ಕೊಂಡಿದ್ದೆ. ಬಟ್ ನೋ, ಐ ವಾಸ್ ಟಾಕಿಂಗ್ ಟು ಗಾಡ್ ಸ್ಪಿರಿಚುವಲಿ. ನಾನು ಅವ್ರಿಗೆ ಹೇಳ್ತಿದ್ದೆ. ದಟ್ ವಾಸ್ ಮೈ ಕಾನ್ವರ್ಸೇಷನ್ ಬಿಟ್ವೀನ್ ಮೀ ಆ್ಯಂಡ್ ಗಾಡ್. ಅದು ನಾನು ದೇವ್ರ ಹತ್ರ ಮಾಡ್ಕೊಂಡಿರೋ ಸಂಭಾಷಣೆ. ಸೊ ಹಂಗಾಗಿ ಮನೆಗೆ ಹೋಗ್ಬಿಟ್ಟೆ. ಅವತ್ತು ರಾತ್ರಿ ಪ್ರಾರ್ಥನೆ ಮಾಡೀನಿ, ಮಲ್ಕೊಂಡ್ಬಿಟ್ಟಿನಿ ಅಷ್ಟೇ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲರಿಗೂ ಸ್ವಲ್ಪ ಅಪ್ಸೆಟ್ ಇರುತ್ತಲ್ಲ, ನಾನು ಮಾರ್ನಿಂಗ್ ಸ್ವಲ್ಪ ಅಪ್ಸೆಟ್ ಆಗಿದ್ದೀನಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್, ಇಟ್ ವಾಸ್ ಫ್ರೈಡೇ ಆಫ್ಟರ್ನೂನ್ 12 o'clock ಏನಾಗಿತ್ತು. ಈವನ್ಗೆಲ್ಲ ಸ್ನಾನ ಮಾಡಿಸ್ಬಿಟ್ಟು ಅವ್ನಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ಬೇಕು ಅಂತ ತಿನ್ನಿಸಿದ್ರೆ, ಅವರೇ ನಮ್ಮ ಹೌಸ್ ಹೆಲ್ಪೇ ಬಂದರು ನಮ್ಮ ಮನೆಗೆ. ಬಂದು ಅಕ್ಕ ನಾನೇ ತೊಗೊಂಡಿದ್ದೀನಿ ಅಕ್ಕ, ನನಗೆ ಸ್ವಲ್ಪ ಕಷ್ಟ ಇತ್ತು ಅದಕ್ಕಂತ ತೊಗೊಂಡಿದ್ದೀನಿ, ಅದು ಗೋಲ್ಡ್ ಶಾಪ್ನಲ್ಲಿ ಹೋಗಿಬಿಟ್ಟು ಇಟ್ಟು ಬಂದಿದ್ದೀನಿ ಅಕ್ಕ. ಲಿಟ್ರಲಿ ಅವಾಗ ಅಲ್ಲಿಂದ ನಾನು ಅವಳ ಎದುರುಗಡೆ ಏನೂ ಮಾತಾಡಿಲ್ಲ. ನೀನು ಒಪ್ಕೊಂಡಿದೆಯಲ್ಲಮ್ಮ ಅಷ್ಟೇ ಸಾಕು ಅಂತೇಳ್ಬಿಟ್ಟು ಐ ವೆಂಟ್ ಇನ್ ಟು ದ ವಾಶ್ರೂಮ್ ಅಂತಂದು ಲಿಟ್ರಲಿ ಪ್ರೇಸ್ ಗಾಡ್ ಲೈಕ್ ಎನಿಥಿಂಗ್ ಅಂತ ನಾನು ಎಷ್ಟೊಂದು ಹತ್ತಿದ್ದೀನಿ ಅಂತಂದರೆ, ಅವತ್ತು ದೇವರೇ ನಾನು ಯಾವ ಪೊಲೀಸ್ ಸ್ಟೇಷನ್ ಮೆಟ್ಲು ನಾಳೆ ಹತ್ತಲ್ಲ ಅಂತೇಳಿದ್ನೋ ಅದನ್ನು ಹತ್ತಲಾರ್ದಂಗೆ ನೀವೇ ಮಾಡಿರೋ ಕೃಪೆ ಅಷ್ಟೇ ಇದು. ಈಗಿನ ಕಾಲದಲ್ಲಿ ಗೋಲ್ಡ್ ತೊಗೊಂಡ್ರೆ, ಚಿಕ್ಕ ಗೋಲ್ಡ್ ತೊಗೊಂಡ್ರು ಕೂಡ ಯಾರು ಕೊಡಲ್ಲ ಅಂಥದ್ದು 45 grams ಅದು ಕೊಟ್ಟಿದ್ದಾರೆ ಅಂತಂದರೆ ಇಟ್ ವಾಸ್ ಓನ್ಲಿ ಬಿಕಾಸ್ ಆಫ್ ಗಾಡ್ಸ್ ಗ್ರೇಸ್. ಆಮೇಲೆ ಅವ್ರು ಹೋಗ್ಬಿಟ್ಟು ತೊಗೊಂಡ್ಬಂದ್ರೆ, ಎಲ್ಲ ಪೊಲೀಸವರೆಲ್ಲ ಹೋಗ್ಬಿಟ್ಟು ತೊಗೊಂಬಂದರು, ಕೊಟ್ಟರು ನನಗೆ. ನಾನು ಅವತ್ತು ಮಾಡ್ಕೊಂಡಿರೋ ಒಂದು ಚಿಕ್ಕ ತೀರ್ಮಾನ, ಒಂದು ಚಿಕ್ಕ ಪ್ರಾರ್ಥನೆ, ದೇವರು ನಮಗೆ ಎಲ್ಲ ಕೇಳ್ತಾರೆ. ಅದೊಂದೇ ಅಲ್ಲ, ದೇವರು ನಮ್ಮ ವಿಷಯದಲ್ಲಿ, ನಮ್ಮ ಮಕ್ಕಳ ವಿಷಯದಲ್ಲಿ, ನನ್ನ ಹಸ್ಬೆಂಡ್ ವಿಷಯದಲ್ಲಿ, ಎಲ್ಲರ ವಿಷಯದಲ್ಲಿ ಅವ್ರು ಮಾಡಿರೋ ಅದ್ಭುತ ಕಾರ್ಯಗಳು ಅಷ್ಟೊಂದಲ್ಲ. ಈಗ ನನಗೆ ಸಮಯ ಇಲ್ಲ ಎಲ್ಲ ಹೇಳಲಿಕ್ಕೆ. ಈ ವರ್ಷ ಆಗಿರೋದು ಮಾತ್ರ ಹೇಳ್ತಿದ್ದೀನಿ. ಅದು ಒಂದು ಚಿಕ್ಕ ಘಟನೆ ಮಾತ್ರ. ಎಷ್ಟೊಂದು ಸರಿ ನಾನು ದೇವರೇ ಹಿಂಗೆ ಹೇಳಿದ್ರೆ ನಾನು ಸಾಕ್ಷಿ ಹೇಳ್ತೀನಿ ಅಂದ್ಕೊಂಡಿರ್ತೀನಿ. ನಾವು ನಿಜ ಅಪನಂಬಿಕಸ್ಥರು, ನಾವು ನಂಬಿಕೆಗೆ ಯೋಗ್ಯರೇ ಅಲ್ಲ ನಮ್ಮ ದೇವರು. ಆದರೂ ಕೂಡ ಯಾವಾಗಲೂ ನಮಗೆ ನಂಬಿಕೆಯಿಂದ ನಮಗೆ ಏನು ಬೇಕೋ ಎಲ್ಲ ಸಹಾಯ ಮಾಡ್ತಾನೆ ಇರ್ತಾರೆ. ನಮ್ಮ ಮುಂದೂ ಮಾಡ್ತಾರೆ. ನಮ್ಮ ಜೊತೆಯಲ್ಲಿ 26ನೇ ವರ್ಷಕ್ಕೆ ದೇವ್ರನ್ನೂ ಕೂಡ ಕರ್ಕೊಂಡೋಗೋಣ ಅಂತ ಹೇಳ್ತಾ ಈ ಚಿಕ್ಕ ಸಾಕ್ಷಿನ ದೇವರ ಆಶೀರ್ವಾದ ಮಾಡಲಿ.